Good morning students. In the previous session, we had discussed about how to write the Lewis dot structure for some of the molecules and polyatomic ions. In this session, we are going to discuss about the formal charge. The formal charge on an individual atom. We know that on a polyatomic ion, the charge represents the charge of whole ion. ಒಂದು whole ion charge ಆಗಿರುತ್ತದೆ. Individual atom charge ಆಗಿರಲ್ಲ. When you consider this polyatomic ion, ಇದು polyatomic ion. The charge here represents the charge of whole ion. CO3 ಪೂರ್ತಿ charge represent ಮಾಡ್ತಾ ಇದೆ. ನಂಗೀಗ ಬರೀ ಚಾರ್ಜ್ ಆಫ್ ದಿ ಕಾರ್ಬನ್ ಆಟಮ್ ಬೇಕು. ಎಷ್ಟು ಚಾರ್ಜ್ ಇದೆ ಕಾರ್ಬನ್ ಆಟಮ್ ಮೇಲೆ, ಅಥವಾ ಚಾರ್ಜ್ ಆಫ್ ಆಕ್ಸಿಜನ್ ಆಟಮ್ ಬೇಕು. ಆಕ್ಸಿಜನ್ ಆಟಮ್ ಮೇಲೆ ಚಾರ್ಜ್ ಎಷ್ಟಿದೆ ಅಂತ ಬೇಕು. ಅದನ್ನು ಕಂಡುಹಿಡಿಯೋಕ್ಕೆ ನಾವು ಫಾರ್ಮಲ್ ಚಾರ್ಜ್ನ ಯೂಸ್ ಮಾಡ್ತೀವಿ. ಸೊ ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಫಾರ್ಮಲ್ ಚಾರ್ಜ್. ಸೊ ವಾಟ್ ಡು ಯು ಮೀನ್ ಬೈ ದಿಸ್ ಫಾರ್ಮಲ್ ಚಾರ್ಜ್? ದಿ ಚಾರ್ಜ್ ಪ್ರೆಸೆಂಟ್ ಆನ್ ಎನ್ ಇಂಡಿವಿಜುವಲ್ ಆಟಮ್. ಇಂಡಿವಿಜುವಲ್ ಆಟಮ್ ತಗೊಂಡ್ರೆ, ಒಂದು ಅಯಾನ್ ಅಥವಾ ಮಾಲಿಕ್ಯೂಲಲ್ಲಿ ಇಂಡಿವಿಜುವಲ್ ಆಟಮ್ ತಗೊಂಡ್ರೆ ಆ ಆಟಮ್ದು ಚಾರ್ಜ್ ಏನಿರುತ್ತೋ ಅದನ್ನು ನಾವು ಫಾರ್ಮಲ್ ಚಾರ್ಜ್ ಅಂತ ಕರಿತೀವಿ. ಇಟ್ ಈಸ್ ಅ ಚಾರ್ಜ್ ಆಫ್ ಎನ್ ಇಂಡಿವಿಜುವಲ್ ಆಟಮ್ ಆ್ಯಂಡ್ ಇಟ್ ಈಸ್ ಎನ್ ಅಪ್ಯಾರೆಂಟ್ ಚಾರ್ಜ್. ಏನಿದು ಅಪ್ಯಾರೆಂಟ್ ಚಾರ್ಜ್ ಅಂದರೆ ಇಟ್ ಈಸ್ ಇಮ್ಯಾಜಿನರಿ. ಸೊ ಫಾರ್ಮಲ್ ಚಾರ್ಜ್ ಈಸ್ ಎ ಚಾರ್ಜ್ ಆನ್ ಇಂಡಿವಿಜುವಲ್ ಆಟಮ್ ಇನ್ ಎ ಮಾಲಿಕ್ಯೂಲ್ ಆರ್ ಎ ಪಾಲಿಯಾಟಮಿಕ್ ಅಯಾನ್ ಅಂದೆ. ಹಾಗಾದರೆ ಏನು? ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್, ಈಗ CO3 2- ಪಾಲಿಯಾಟಮಿಕ್ ಅಯಾನ್. ಈ ಪಾಲಿಯಾಟಮಿಕ್ ಅಯಾನಲ್ಲಿ ನನಗೆ ಚಾರ್ಜ್ ಆಫ್ ಕಾರ್ಬನ್ ಆಟಮ್ ಬೇಕು. ದಟ್ ಈಸ್ ದಿ ಫಾರ್ಮಲ್ ಚಾರ್ಜ್. ಈ ಚಾರ್ಜ್ ಆಫ್ ಕಾರ್ಬನ್ ಆಟಮ್ ಏನು ಕಂಡುಹಿಡಿತೀವೋ ಅದನ್ನು ನಾವು ಫಾರ್ಮಲ್ ಚಾರ್ಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇನ್ ಅ ವಾಟರ್ ಮಾಲಿಕ್ಯೂಲ್. Water molecule is a neutral molecule. Here I want the charge of the oxygen atom. In neutral molecule ಅಲ್ಲಿ oxygen atom ದು charge ಬೇಕು. That is the formal charge. Therefore, formal charge is the charge of an individual atom. ಒಂದು ಮಾಲಿಕ್ಯೂಲ್ ಅಥವಾ ಪಾಲಿಅಟಾಮಿಕ್ ಅಯಾನ್ ತಗೊಂಡ್ರೆ ಅಲ್ಲಿರುವಂಥ ಇಂಡಿವಿಜುವಲ್ ಆಟಮ್ಸ್ ಮೇಲೆ ಏನು ಚಾರ್ಜ್ ಬರುತ್ತೆ ಅನ್ನೋದೇ ಫಾರ್ಮಲ್ ಚಾರ್ಜ್ ಅಂತ ಕರಿತೀವಿ. ಇಟ್ ಈಸ್ ಅನ್ ಇಮ್ಯಾಜಿನರಿ ಚಾರ್ಜ್. So, in order to find out the formal charge of an individual atom, we have formula in order to determine the formal charge of an individual atom. So, the formula in order to find out the formal charge is number of valence electrons minus number of lone pair of electrons minus half of number of bond pair of electrons. Again, formal charge is equal to number of valence electrons minus number of lone pair of electrons minus half of number of bond pair of electron. This is a formula in order to determine the formal charge of an individual atom. You already know valence electrons ಅಂದ್ರೇನು. ಔಟರ್ಮೋಸ್ಟ್ ಶೆಲ್ ಅಂದರೆ ಲಾಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆಯೋ ಅದನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ತಗೋತೀವಿ. ಈಗ ಒಂದು ಆಟಮ್ದು ಕಂಡುಹಿಡಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಆಕ್ಸಿಜನ್ ಆಟಮ್ದು ನಾನು ಫಾರ್ಮಲ್ ಚಾರ್ಜ್ ಕಂಡುಹಿಡಬೇಕು ಅಂದರೆ ಆಕ್ಸಿಜನ್ದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕಂಡುಹಿಡ್ಕೋಬೇಕು. ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಫಾರ್ ಆಕ್ಸಿಜನ್ ಆಟಮ್ ಅಂದರೆ ಲಾಸ್ಟ್ ಶೆಲ್ಲಲ್ಲಿ ಔಟರ್ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆಯೋ ಅದನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೇನು? ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗದಲೆ ಹಾಗೆ ಆಚೆ ಉಳ್ಕೊಂಡಿದ್ರೆ ಅದನ್ನು ನಾವು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಆಕ್ಸಿಜನ್ ತೊಗೊಂಡ್ರೆ ಈ ಥರ ಆಕ್ಸಿಜನ್ಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಲ್ವಾ, ಇದನ್ನೇ ನಾವು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆಯೋ ಅಷ್ಟನ್ನು ಇಲ್ಲಿ ಬರ್ಕೋತೀವಿ. ಮೈನಸ್ ಹಾಫ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಏನು ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಅಂದರೆ, ಈಗ ಇದೊಂದು ಬಾಂಡ್ ಅಲ್ವಾ, ಈ ಬಾಂಡಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 ಎಲೆಕ್ಟ್ರಾನ್ಸ್ ಇದೆ. ಆ ಥರ ಆಟಮು ಎಷ್ಟು ಬಾಂಡ್ ಫಾರ್ಮ್ ಮಾಡಿರುತ್ತೋ ಆ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಅಷ್ಟನ್ನು ಇಲ್ಲಿ ಬರೀಬೇಕು. ಇದು ಫಾರ್ಮುಲಾ ಗೊತ್ತಾಯಿತು. ಇದೇ ಫಾರ್ಮುಲಾನ ಪ್ರತಿ ಸತಿನೂ ಇಷ್ಟು ದೊಡ್ಡಕ್ಕೆ ಬರಿತೀನಾ? ಬರೆಯಲ್ಲ. ನಾನು ಏನು ಮಾಡ್ತೀನಿ, ಶಾರ್ಟ್ ಫಾರ್ಮ್ ಉಪಯೋಗಿಸ್ತೀನಿ. ಫಾರ್ಮಲ್ ಚಾರ್ಜ್ FC ಅಂತ ತಗೋತೀನಿ, ವಿಚ್ ಈಸ್ ಈಕ್ವಲ್ ಟು V. V ಅಂದರೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮೈನಸ್ L ಅಂದರೆ ನಂಬರ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಮೈನಸ್ ಹಾಫ್ ಆಫ್ B ಅಂತ ತಗೊಂಡಿದ್ದೀನಿ. B ಅಂದರೆ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಸೊ ಇನ್ ಆರ್ಡರ್ ಟು ಸಾಲ್ವ್ ಫ್ಯೂ ಎಕ್ಸಾಂಪಲ್ಸ್ ಈ ಫಾರ್ಮುಲಾನ ತಗೋತೀನಿ. ಎರಡೂ ಸೇಮೇನೆ, ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ ಅಷ್ಟೇ. ನೌ ಲೆಟ್ ಅಸ್ ಸಾಲ್ವ್ ಸಮ್ ಎಕ್ಸಾಂಪಲ್ಸ್ ಇನ್ ಆರ್ಡರ್ ಟು ನೋ ಅಬೌಟ್ ದಿಸ್ ಫಾರ್ಮಲ್ ಚಾರ್ಜ್. ಫಸ್ಟ್ ಎಕ್ಸಾಂಪಲ್ ಇಸ್ O3 ಮಾಲಿಕ್ಯೂಲ್ ತಗೊಂಡಿದ್ದೀನಿ. O3 ಇಸ್ ಅ ನ್ಯೂಟ್ರಲ್ ಮಾಲಿಕ್ಯೂಲ್. ಯಾಕೆ ನ್ಯೂಟ್ರಲ್ಲು? ಅದ್ರ ಮೇಲೆ ಏನು ಚಾರ್ಜ್ ಇಲ್ಲ, ಹಾಗಾಗಿ ನ್ಯೂಟ್ರಲ್ ಮಾಲಿಕ್ಯೂಲ್. ಸೊ
we should find out the formal charge of an individual oxygen atom present in this ozone molecule. ಈ ozone molecule ಹೆಂಗಾಗಿದೆ? By the combination of 3 oxygen atoms. 3 oxygen atoms ಇಂದ ozone form ಆಗಿದೆ. So, in order to calculate the formal charge, first we should know how to write the Lewis dot structure. In the previous session, you have already learnt how to write the Lewis dot structure. So, let us consider the Lewis dot structure of this ozone molecule. This is the Lewis dot structure for ozone molecule. ನಿಮಗೆ ಗೊತ್ತಿದೆ ಹೆಂಗೆ ಬರೆಯೋದು ಅಂತ. ಸೊ ನೋ ನೀಡ್ ಟು ಎಕ್ಸ್ಪ್ಲೇನ್ ಅಗೇನ್ ಹೌ ಟು ರೈಟ್ ದಿ ಲೂಯಿಸ್ ಡಾಟ್ ಸ್ಟ್ರಕ್ಚರ್. ಈ ಲೂಯಿಸ್ ಡಾಟ್ ಸ್ಟ್ರಕ್ಚರ್ ಈಕ್ವಲೆಂಟ್ ನಾನು ಓಝೋನ್ದು ಸ್ಟ್ರಕ್ಚರ್ ಬರೆದಿದ್ದೀನಿ. ಅಂದರೆ ಇಲ್ಲಿ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿರೋ ಎಲೆಕ್ಟ್ರಾನ್ಸ್ನ ನಾನು ಬಾಂಡ್ ಆಗಿ ತೋರಿಸಿದ್ದೀನಿ. ಸೊ firstly, we should find out the formal charge for each and individual oxygen atom. ಇಲ್ಲಿ ಎಷ್ಟು ಆಕ್ಸಿಜನ್ ಆಟಮ್ ಇದೆ? 3 ಆಕ್ಸಿಜನ್ ಆಟಮ್ ಇದೆ. ಈ 3 ಆಕ್ಸಿಜನ್ ಆಟಮ್ದು ನಾನು ಫಾರ್ಮಲ್ ಚಾರ್ಜ್ ಕಂಡುಹಿಡಬೇಕು. We know the formula of calculation of formal charge. ಏನು? Formal charge is equal to valence electrons minus lone pair of electrons minus half of bonding electrons. ಗೊತ್ತಿದೆ, ಈಗ ತಾನೇ ನೋಡಿದ್ವಿ. So let us consider the oxygen atom 1. ಈ oxygen atom ನ consider ಮಾಡೋಣ. Let us calculate the formal charge for this oxygen atom. Firstly, ಏನು? valence electrons ಎಷ್ಟಿದೆ ಅಂತ ಗೊತ್ತಿರಬೇಕು. We know that the oxygen atom contains valence electrons of 6. ಯಾಕೆ? oxygen ದು atomic number 8. ಔಟರ್ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತಗೊಂಡಾಗ ನಮಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಬರುತ್ತೆ? 6 ಬರುತ್ತೆ. ಫಾರ್ ಈಚ್ ಆ್ಯಂಡ್ ಎವ್ರಿ ಆಕ್ಸಿಜನ್ ಆಟಮ್ ದಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ವಿಲ್ ಬಿ 6 ಇಟ್ ಸೆಲ್ಫ್. ದೇರ್ ಫೋರ್ ದಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 6 ಇದೆ. ನೆಕ್ಸ್ಟ್ ಏನು ಮಾಡಿ? ಮೈನಸ್ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂದರೆ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗದಿರೋ ಅಂಥ ಎಲೆಕ್ಟ್ರಾನ್ಸು ಎಷ್ಟು ಉಳ್ಕೊಂಡಿದೆ? 2 ಅಲ್ವಾ? ದೇರ್ ಫೋರ್ ದಿ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಕ್ಸಿಜನ್ ಆಟಮ್ 1 ಎಷ್ಟಿದೆ? 2 ಎಲೆಕ್ಟ್ರಾನ್ಸ್ ಇದೆ. 1 ಲೋನ್ ಪೇರ್ ಇದೆ. 1 ಲೋನ್ ಪೇರ್ ಇದೆ ಅಂದರೆ 2 ಎಲೆಕ್ಟ್ರಾನ್ಸ್ ಇದೆ. ದೇರ್ ಫೋರ್ ರೈಟ್ 2 ಮೈನಸ್ ಹಾಫ್ ಇಂಟು ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಅಂದರೆ ಬಾಂಡ್ ಫಾರ್ಮ್ ಆಗೋದ್ರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ? ಈ ಆಕ್ಸಿಜನ್ ಆಟಮ್ 1 ಅಲ್ವಾ ಇದು? ಇದು ಎಷ್ಟು ಬಾಂಡ್ ಫಾರ್ಮ್ ಆಗಿದೆ? 1 2 3 3 ಬಾಂಡ್ ಫಾರ್ಮ್ ಆಗಿದೆ. 1 ಬಾಂಡಿಗೆ 2 ಎಲೆಕ್ಟ್ರಾನ್ಸ್ ಆದರೆ 3 ಬಾಂಡಿಗೆ ಎಷ್ಟಾಯಿತು? 3 ಇಂಟು 2 6 ಎಲೆಕ್ಟ್ರಾನ್ಸ್. ದೇರ್ ಫೋರ್ ಆಕ್ಸಿಜನ್ ಆಟಮ್ 1 ಹ್ಯಾಸ್ 6 ಬಾಂಡಿಂಗ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಮ್ಯಾಥಮ್ಯಾಟಿಕ್ಸ್ ನಿಮಗೆ ಗೊತ್ತಿದೆ, ಸಿಂಪ್ಲಿಫೈ ಮಾಡ್ತಾ ಹೋಗಿ. 6 minus 2 minus 3. 6 minus 5 ಎಷ್ಟಾಯಿತು? ಪ್ಲಸ್ 1. 6 minus 5 ಎಷ್ಟಾಯಿತು? ಪ್ಲಸ್ 1. This plus 1 is the formal charge for oxygen atom 1. ಈ oxygen atom 1 formal charge ಎಷ್ಟು? plus 1. You can represent the formal charge of this oxygen atom 1 as plus 1. ಈ ಥರ represent ಮಾಡ್ಬೋದು. So, next we should calculate the formal charge of second oxygen atom. ಈ oxygen atom ದು formal charge ಕಂಡುಹಿಡಿಬೇಕು. ಸೊ ಫಾರ್ಮುಲಾ ಗೊತ್ತಿದೆ. ಫಸ್ಟ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಎಲ್ಲ ಆಕ್ಸಿಜನ್ ಆಟಮಲ್ಲೂ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? 6 ಇರುತ್ತೆ. ಯಾಕೆ? ಔಟರ್ಮೋಸ್ಟ್ ಶೆಲ್ಲಲ್ಲಿ 6 ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ. ದೇರ್ ಫೋರ್ 6 ಮೈನಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ? 1 2 3 4. 4 electrons ಇದೆ. Therefore, the number of lone pair of electrons in oxygen atom 2 ಎಷ್ಟಿದೆ? 4. Minus half into bonding electrons. ಎಷ್ಟು ಬಾಂಡಿಂಗ್ ಇದೆ? ಈ ಆಕ್ಸಿಜನ್ನು ಎಷ್ಟು ಬಾಂಡ್ ಫಾರ್ಮ್ ಆಗಿದೆ? 2 ಬಾಂಡ್ ಫಾರ್ಮ್ ಆಗಿದೆ. 1 ಬಾಂಡ್ 2 ಎಲೆಕ್ಟ್ರಾನ್ಸ್ ಅಂದರೆ 2 ಬಾಂಡ್ ಎಷ್ಟಾಯಿತು? 4 electrons ಆಯಿತು. Therefore, for oxygen atom 2, the number of bonding electrons would be 4. Further simplification, 2 ones are 2 twos are 6 minus 4 minus 2. Minus 4 minus 2 ಅಂದರೆ minus 6. 6 minus 6 ಏನಾಯಿತು? 0. Therefore, the formal charge for the second oxygen atom. ಈ oxygen atom ದು formal charge ಏನಾಯಿತು? 0. The formal charge for the second oxygen atom would be 0. ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. Therefore, this is the formal charge of second oxygen atom. ಉಳ್ಕೊಂಡಿರೋದು ಯಾವುದು? ಇದು. Therefore, now let us find out the formal charge for the oxygen atom 3.
In order to find out the formal charge for oxygen atom 3, number of valence electron 6 minus number of lone pair of electrons ಎಷ್ಟಿದೆ 1 2 3 4 5 6 6 ಎಲೆಕ್ಟ್ರಾನ್ಸ್ ಇದೆ ಅಂದರೆ 3 ಲೋನ್ ಪೇರ್ಸ್ ಇದೆ, ಅದರಲ್ಲಿ 6 ಎಲೆಕ್ಟ್ರಾನ್ಸ್ ಇದೆ. ಅಂದರೆ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗದಲ್ಲೇ ಆಚೆ ಹಾಗೆ ಉಳ್ಕೊಂಡಿರೋದನ್ನು ನಾವು ಲೋನ್ ಪೇರ್ ಅಂತ ಕರಿತೀವಿ. ಹಿಯರ್ ದೇರ್ ಆರ್ 6 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. 6 ಮೈನಸ್ ಹಾಫ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟು? ಈ ಆಕ್ಸಿಜನ್ನು ಎಷ್ಟು ಬಾಂಡ್ ಫಾರ್ಮ್ ಆಗಿದೆ? ಒಂದೇ ಬಾಂಡ್ ಫಾರ್ಮ್ ಆಗಿರೋದು. ಒಂದು ಬಾಂಡ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸು? 2 electrons. Therefore, the oxygen atom 3 has 2 bonding electrons. 2 bonding electrons ಇದೆ. Further simplification, 6 minus 6, 0. 0 minus 1 ಏನು? Minus 1. Therefore, the formal charge of the oxygen atom 3 ಏನಾಗುತ್ತೆ? Minus 1. This is how we are going to calculate the formal charge of each and individual atom in a molecule, in a given molecule or an ion. Let us consider a second example, carbonate ion. We should find out the formal charge of carbon atom and 3 oxygen atoms. So let us consider the Lewis dot structure for this carbonate ion first. This is the Lewis dot structure of carbonate ion. ನಾನು ಬಾಂಡಿಂಗ್ ಎಲೆಕ್ಟ್ರಾನ್ಸ್ನ ಈ ಥರ ಬಾಂಡಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಫಸ್ಟ್ಲಿ ಲೆಟ್ ಅಸ್ ಫೈಂಡ್ ಔಟ್ ದಿ ಫಾರ್ಮಲ್ ಚಾರ್ಜ್ ಆಫ್ ದಿ ಕಾರ್ಬನ್ ಆಟಮ್. In order to find out the formal charge, we should write the formula. ಏನು ಫಾರ್ಮುಲಾ? ವೇಲೆನ್ಸ್ ಎಲೆಕ್ಟ್ರಾನ್ಸ್ minus lone pair minus half of bonding electrons. So, firstly, the valence electrons of carbon ಎಷ್ಟು? 4. ಯಾಕೆ? outermost shell consider ಮಾಡಿದಾಗ ಅಲ್ಲಿ only 4 electrons are present. Therefore, the number of valence electrons of carbon is 4 minus ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಬಾಂಡ್ ಇನ್ವಾಲ್ವ್ ಆಗದಲ್ಲೇ ಹಾಗೆ ಉಳ್ಕೊಂಡಿರೋ ಎಲೆಕ್ಟ್ರಾನ್ಸು. ಕಾರ್ಬನ್ ಮೇಲೆ ಆ ಥರ ಯಾವುದಾದ್ರೂ ಇದೆಯಾ ನೋಡಿ? ಇಲ್ಲೂ 2 ಬಾಂಡ್ ಫಾರ್ಮ್ ಆಗಿದೆ, ಇಲ್ಲೂ ಈ ಥರ ಒಂದೊಂದು ಬಾಂಡ್ ಫಾರ್ಮ್ ಆಗಿದೆ, ಅಲ್ಲಿ ಲೋನ್ ಪೇರೇ ಇಲ್ಲ. ದೇರ್ಫೋರ್ ದ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಎಷ್ಟು? 0. ಫಾರ್ ಕಾರ್ಬನ್ ದಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಈಸ್ 0 ಮೈನಸ್ ಹಾಫ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟು? ಕಾರ್ಬನ್ನು ಎಷ್ಟು ಬಾಂಡ್ ಫಾರ್ಮ್ ಆಗಿದೆ? 1 2 3 4 4 ಬಾಂಡ್ ಫಾರ್ಮ್ ಆಗಿದೆ. ಒಂದು ಬಾಂಡ್ಗೆ 2 ಎಲೆಕ್ಟ್ರಾನ್ಸ್ ಆದರೆ 4 ಬಾಂಡ್ಸಿಗೆ ಎಷ್ಟು ಎಲೆಕ್ಟ್ರಾನ್ಸ್ ಆಯಿತು? 8 ಎಲೆಕ್ಟ್ರಾನ್ಸ್ ಆಯಿತು ಇಂಟು 8. ಫರ್ದರ್ ಸಿಂಪ್ಲಿಫಿಕೇಶನ್ 4 minus 4. 4 minus 4 ಎಷ್ಟು? 0. Therefore, the formal charge of this carbon atom is 0. You can write it as 0. This is the formal charge on the carbon atom. Now, let us find out the formal charge of this oxygen atom, that is oxygen atom 1. In order to find out the formal charge, valence electrons ಎಷ್ಟು? As in the outermost shell only 6 electrons are present, the valence electrons are 6 minus number of lone pair of electrons. ಈ oxygen atom ಮೇಲೆ, first oxygen atom ಮೇಲೆ ಎಷ್ಟು lone pairs ಇದೆ? 1 2 3 4. Therefore, the number of lone pair of electrons 4 minus half of bonding electrons. ಈ ಆಕ್ಸಿಜನ್ ಎಷ್ಟು ಬಾಂಡ್ ಫಾರ್ಮ್ ಆಗಿದೆ? 2 ಬಾಂಡ್ ಫಾರ್ಮ್ ಆಗಿದೆ. ಕಾರ್ಬನ್ ಜೊತೆಗೆ 2 ಬಾಂಡ್ ಫಾರ್ಮ್ ಆಗಿದೆ. ಒಂದು ಬಾಂಡ್ ಅಂದರೆ 2 ಎಲೆಕ್ಟ್ರಾನು, 2 ಬಾಂಡ್ ಅಂದರೆ 4 ಎಲೆಕ್ಟ್ರಾನ್. ದೇರ್ಫೋರ್ ದಿ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ ಫಾರ್ ದಿಸ್ ಆಕ್ಸಿಜನ್ ಆಟಮ್ ಇಸ್ 4. On further simplification, the formal charge on the oxygen atom 1 is 0. Formal charge ಎಷ್ಟು ಈ ಆಕ್ಸಿಜನ್ ಆಟಮ್ಗೆ? 0. Now, let us find out the formal charge of the second oxygen atom. The number of valence electrons for oxygen atom 6 minus number of lone pair of electrons. ಎಷ್ಟಿದೆ ಈ ಆಕ್ಸಿಜನ್ ಆಟಮ್ ಮೇಲೆ? 1 2 3 4 5 6. 6 lone pair of electrons ಇದೆ minus half into bonding electrons. ಈ ಆಕ್ಸಿಜನ್ ಆಟಮು ಎಷ್ಟು ಬಾಂಡ್ ಮಾಡಿದೆ? 1 ಬಾಂಡ್ ಫಾರ್ಮ್ ಮಾಡಿದೆ. 1 ಬಾಂಡ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸು? 2 ಎಲೆಕ್ಟ್ರಾನ್ಸ್. ದೇರ್ಫೋರ್ ಇಂಟು 2. On further simplification, the formal charge of the oxygen atom 2 is -1. ಈ ಆಕ್ಸಿಜನ್ ಆಟಮ್ದು ಚಾರ್ಜ್ ಏನು? ಫಾರ್ಮಲ್ ಚಾರ್ಜು -1. Similarly, when you consider the formal charge for this oxygen atom 3, number of valence electrons ಎಷ್ಟು? 6 minus number of lone pair of electrons. ಎಷ್ಟು lone pairs ಇದೆ? 1 2 3 4 5 6. 6 lone pair of electrons ಇದೆ. 6
ಮೈನಸ್ ಹಾಫ್ ಇಂಟು ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಎಷ್ಟು ಬಾಂಡ್ ಫಾರ್ಮ್ ಮಾಡಿದೆ? ಒಂದೇ ಒಂದಲ್ವಾ ಈ ಆಕ್ಸಿಜನ್ ಆಟಮ್ ಬಾಂಡ್ ಫಾರ್ಮ್ ಮಾಡಿರೋದು? ಒಂದು ಬಾಂಡ್ ಅಂದರೆ 2 ಎಲೆಕ್ಟ್ರಾನ್ ಇಂಟು 2. On further simplification, the formal charge of the oxygen atom 3 is -1. Formal charge of this oxygen atom is -1. Therefore, this is how we are going to calculate the formal charge of an individual atom. The next ion is ammonium ion. First, let us consider the Lewis dot structure for this ammonium ion. This will be the Lewis dot structure for ammonium ion. Bonding electrons na nanu bond tara torsidini. So, now we should find out the formal charge for nitrogen atom as well as the hydrogen atoms present here. So, let us consider the nitrogen atom first and find out the formal charge for this nitrogen atom. We know that formal charge is equal to valence electrons minus lone pair minus half of bonding electrons. So, we are considering the nitrogen atom. We know that the number of valence electrons present in a nitrogen atom is 5. Yake? Outermost valence shell alli 5 electron irodu. When you observe the electronic configuration of the nitrogen atom contains 5 electrons in its valence shell. Therefore, the number of valence electrons of a nitrogen atom is 5 minus number of lone pair of electrons. Illi bond agdale yavadadru electrons ulkondidya nodi, nitrogen ge ashtu bond agide. Therefore, lone pair of electrons enagutte 0. Lone pair of electron 0 minus half of bonding electrons. Eshtu bond form madide nitrogen? 4 bonds form madide. 4 bonds form madide andre ಎಷ್ಟು electrons ಆಯ್ತು? 4 2s 8 electrons. Therefore, bonding electrons 8. On further simplification, the formal charge on a nitrogen atom is +1. ಈ nitrogen atom the formal charge ಏನಾಗುತ್ತೆ? +1. Next to hydrogen atoms to ಕಂಡುಹಿಡಿಯಬೇಕು. So, let us consider the hydrogen atom 1. Let us calculate the formal charge of this hydrogen atom. We know that the number of valence electron in an hydrogen atom is 1. As the atomic number 1, electronic configuration 1s1. Therefore, the number of valence electron ಎಷ್ಟಾಯಿತು? 1 minus lone pair of electrons. ಹೈಡ್ರೋಜನ್ ಇರೋದು ಒಂದು ಎಲೆಕ್ಟ್ರಾನು, ಅದು ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಯಾವುದಾದ್ರೂ ಲೋನ್ ಪೇರ್ ಕಾಣ್ತಾ ಇದೆಯಾ? ಕಾಣ್ತಾ ಇಲ್ಲ. ದೇರ್ಫೋರ್ ಲೋನ್ ಪೇರ್ ಏನಾಗುತ್ತೆ? 0 ಮೈನಸ್ ಹಾಫ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಈ ಹೈಡ್ರೋಜನ್ ಆಟಮು ಎಷ್ಟು ಬಾಂಡ್ ಫಾರ್ಮ್ ಮಾಡಿದೆ? 1 ಬಾಂಡ್ ಫಾರ್ಮ್ ಮಾಡಿದೆ. ಈ ಹೈಡ್ರೋಜನ್ ಆಟಮು 1 ಬಾಂಡ್ ಫಾರ್ಮ್ ಮಾಡಿದೆ. ದೇರ್ಫೋರ್ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು? 2 ಆಯಿತು. On further simplification, the formal charge of this hydrogen atom is 0. Similarly, let us consider this hydrogen atom. Hydrogen atom 2 ತಗೊಂಡು formal charge calculate ಮಾಡೋಣ. We know that the number of valence electrons ಎಷ್ಟಿರುತ್ತೆ? 1 minus lone pair of electrons. ಇದ್ರ ಮೇಲೆ ಯಾವುದಾದ್ರೂ lone pair ಇದೆಯಾ? ಇಲ್ಲ. ಇರೋದು ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದೆ. Therefore, lone pair is equal to 0 minus half of bonding electron. ಎಷ್ಟು ಬಾಂಡ್ ಫಾರ್ಮ್ ಮಾಡಿದೆ ಈ ಹೈಡ್ರೋಜನು? ಒಂದೇ ಒಂದು ಬಾಂಡ್ ಫಾರ್ಮ್ ಮಾಡಿದೆ. ದೇರ್ಫೋರ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ 2. On further simplification, the formal charge of this hydrogen atom 2 is 0. Formal charge ಏನಾಯಿತು? 0. Now, let us consider the hydrogen atom 3. Number of valence electrons 1. ಹೈಡ್ರೋಜನ್ ತಗೋತಾ ಇರೋದ್ರಿಂದ 1. ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಈ ಹೈಡ್ರೋಜನ್ ಮೇಲೆ ಯಾವುದಾದ್ರೂ ಲೋನ್ ಪೇರ್ ಇದೆಯಾ? ಇಲ್ಲ. ಇಲ್ಲ ಇರೋದನ್ನೂ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದೆ. ದೇರ್ಫೋರ್ ಲೋನ್ ಪೇರ್ ಏನಾಯಿತು? 0 ಮೈನಸ್ ಹಾಫ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಇಲ್ಲಿ ಎಷ್ಟು ಬಾಂಡ್ ಇದೆ? 1 ಬಾಂಡ್ ಫಾರ್ಮ್ ಮಾಡಿದೆ. ಈ ಹೈಡ್ರೋಜನ್ ಆಟಮು 1 ಬಾಂಡ್ ಫಾರ್ಮ್ ಮಾಡಿದೆ. ದೇರ್ಫೋರ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ವುಡ್ ಬಿ 2. On further simplification, the formal charge on the hydrogen atom 3 is 0. ಈ ಹೈಡ್ರೋಜನ್ ಆಟಮ್ ಮೇಲೂ ಫಾರ್ಮಲ್ ಚಾರ್ಜ್ ಬಂದು 0. Now, let us consider this hydrogen atom 4. Same, ಏನು ವೇಲೆನ್ಸ್ ಎಲೆಕ್ಟ್ರಾನ್ಸು? 1 ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ ಹೈಡ್ರೋಜನ್ ಆಟಮ್ ಅಲ್ಲಿ. ಲೋನ್ ಪೇರ್ ಇದೆಯಾ? ಈ ಹೈಡ್ರೋಜನ್ ಆಟಮ್ 4 ಮೇಲೆ ಇರೋದು ಒಂದು, ಅದು ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದೆ. ದೇರ್ಫೋರ್ ಲೋನ್ ಪೇರ್ ಏನಾಯಿತು? 0. ನೆಕ್ಸ್ಟ್ ಬಾಂಡಿಂಗ್ ಎಲೆಕ್ಟ್ರಾನ್ ಎಷ್ಟು? ಈ ಹೈಡ್ರೋಜನ್ 1 ಬಾಂಡ್ ಫಾರ್ಮ್ ಮಾಡಿದೆ. ದೇರ್ಫೋರ್ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ 2. On further simplification, mathematics ಅಪ್ಲೈ ಮಾಡಬೇಕಷ್ಟೇನೆ. ಅಲ್ಲಿ ಪ್ಲಸ್ಸು ಮೈನಸ್ಸು ಮಾಡಬೇಕು. ಮಾಡಿದಾಗ 0 ಬರುತ್ತೆ. Therefore, the formal charge of this hydrogen atom, that is hydrogen atom 4, is also 0. This is how we are going to calculate the formal charge. Moving on to the next example, carbon dioxide.
First of all, write down the Lewis dot structure. This will be the Lewis dot structure for carbon dioxide neutral molecule. ನಾನು ಬಾಂಡಿಂಗ್ ನ ಈ ತರ ತೋರಿಸಿದ್ದೀನಿ ಅಷ್ಟೇ. ಬಾಂಡಿಂಗ್ ನ ಈ ತರ ತೋರಿಸಿದ್ದೀನಿ. ಬಾಂಡಿಂಗ್ ಎಲೆಕ್ಟ್ರಾನ್ಸ್ ನ ತೆಗೆದು ಬಾಂಡ್ ಹಾಕಿದ್ದೀನಿ. So we should calculate the formal charge of this carbon atom and these two oxygen atom. So now let us consider to calculate the formal charge for this carbon atom. The formal charge is valence electrons minus lone pair electrons minus half of bonding electrons. For the formal charge of carbon atom, the number of valence electrons eshtirutte? 4. As the outermost electronic configuration of carbon atom is 2s2 2p2. Therefore, the number of valence electrons in the outermost shell is 4. Therefore, the number of valence electrons for the carbon atom is 4 minus lone pair of electron. ಈ ಕಾರ್ಬನ್ ಆಟಮ್ ಮೇಲೆ ಯಾವುದಾದ್ರೂ ಲೋನ್ ಪೇರ್ ಇದೆಯಾ? ಇಲ್ಲ, ಇರೋದುವೆ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದೆ. ದೇರ್ಫೋರ್ ಲೋನ್ ಪೇರ್ ಈಸ್ 0 ಮೈನಸ್ ಹಾಫ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಈ ಕಾರ್ಬನ್ ಆಟಮ್ ಎಷ್ಟು ಬಾಂಡ್ ಫಾರ್ಮ್ ಮಾಡಿದೆ? ಈ ಕಡೆ 2, ಈ ಕಡೆ 2, 4 ಬಾಂಡ್ಸ್ ಫಾರ್ಮ್ ಮಾಡಿದೆ. 4 ಬಾಂಡ್ಸ್ ಅಂದರೆ 8 ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ. ಆನ್ ಫರ್ದರ್ ಸಿಂಪ್ಲಿಫಿಕೇಶನ್ ವಿ ಆರ್ ಗೆಟಿಂಗ್ ದಿ ಫಾರ್ಮಲ್ ಚಾರ್ಜ್ ಆಫ್ ದಿ ಕಾರ್ಬನ್ ಆಟಮ್ ಈಸ್ 0. ಈ ಕಾರ್ಬನ್ ಆಟಮ್ಗೆ ಫಾರ್ಮಲ್ ಚಾರ್ಜ್ ಬಂದು ಏನು? 0. Now let us calculate the formal charge of this oxygen atom 1. In order to calculate the formal charge of the oxygen atom 1, we know that the number of valence electrons in oxygen atom is 6 minus number of lone pair of electrons on this oxygen atom. ಎಷ್ಟು lone pair of electrons ಇದೆ? 1, 2, 3, 4. 4 lone pair of electrons ಇದೆ minus half of bonding electrons. ಎಷ್ಟು ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇದೆ? ಈ ಆಕ್ಸಿಜನ್ ಆಟಮ್ 2 ಬಾಂಡ್ ಫಾರ್ಮ್ ಮಾಡಿದೆ. ದೇರ್ಫೋರ್ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ 4. ಆನ್ ಫರ್ದರ್ ಸಿಂಪ್ಲಿಫಿಕೇಶನ್ ವಿ ಆರ್ ಗೆಟಿಂಗ್ ದಿ ಫಾರ್ಮಲ್ ಚಾರ್ಜ್ ಆಫ್ ದ ಆಕ್ಸಿಜನ್ ಆಟಮ್ 1 is 0. Similarly, let us calculate the formal charge of the oxygen atom 2. The number of valence electron of this oxygen atoms is 6 minus number of lone pair of electron. ಈ ಆಕ್ಸಿಜನ್ ಆಟಮ್ ನೋಡಿ ಎಷ್ಟು ಲೋನ್ ಪೇರ್ ಇದೆ? 1, 2, 3, 4. 4 lone pair of electrons ಇದೆ. 4 minus half into bonding electrons. ಎಷ್ಟು ಬಾಂಡ್ ಫಾರ್ಮ್ ಮಾಡಿದೆ ಈ ಆಕ್ಸಿಜನ್? 2. Therefore, number of bonding electrons 4. On further simplification, the formal charge of an oxygen atom 2 is 0. This is how we are going to calculate the formal charge of each and individual atom in a given molecule or a given polyatomic ion. Next, moving on to the next concept, that is resonance structure. We have already know about how to write the Lewis dot structures. Lewis dot structures ಗೊತ್ತಿದೆ. Some molecules exhibits more than one Lewis dot structure. ಒಂದಕ್ಕಿಂತ ಜಾಸ್ತಿ Lewis dot structure ನ ಎಕ್ಸಿಬಿಟ್ ಮಾಡುತ್ತೆ. ಯಾಕೆ? Because of movement of pi electrons, that is the delocalization of pi electrons leading to the formation of 2 or more structures. ಈ ಸ್ಟ್ರಕ್ಚರ್ಸ್ನೇ ನಾವು ಏನಂತ ಕರಿತೀವಿ? ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಅಬೌಟ್ ದಿಸ್ ರೆಸೊನೆನ್ಸ್ ಸ್ಟ್ರಕ್ಚರ್. ವಾಟ್ ಡು ಯು ಮೀನ್ ಬೈ ರೆಸೊನೆನ್ಸ್ ಇನ್ ದಿ ಹೈಡ್ರೋಕಾರ್ಬನ್ಸ್ ಚಾಪ್ಟರ್, whereas we have considered the organic molecules such as benzene. Here we are considering the inorganic molecules. Some of the inorganic molecules have the tendency to exhibit 2 or more structures due to the movement of pi electron. That is, due to the delocalization of pi electron, some of the inorganic molecules tend to exhibit the resonance structures. Greater the resonance structure, we know that greater will be the stability of the molecule. ಒಂದು molecule ತಗೊಂಡ್ರೆ ಎಷ್ಟು resonance structures ತೋರಿಸುತ್ತೋ ಅಷ್ಟೇ stable ಆಗಿರುತ್ತೆ. Therefore, the molecules tend to exhibit the resonance structure. Let us consider the first molecule which is exhibiting this resonance structure. The first molecule is ozone. We have already calculated the formal charge and we have already know about the Lewis dot structure. So, let us draw the Lewis dot structure for this ozone molecule. This is the structure of your ozone molecule. Andre Lewis dot structure gu ee structure gu ಏನು ಡಿಫರೆನ್ಸ್ ಅಂದರೆ ಈ ಬಾಂಡಿಂಗ್ ಎಲೆಕ್ಟ್ರಾನ್ ನಾನು ಬಾಂಡ್ ಆಗಿ ತೋರಿಸಿದ್ದೀನಿ ಅಷ್ಟೇನೆ. ಈ ಬಾಂಡಿಂಗ್ ಎಲೆಕ್ಟ್ರಾನ್ ನ ರೆಪ್ರೆಸೆಂಟ್ ಮಾಡಿದ್ರೆ ಲೂಯಿಸ್ ಡಾಟ್ ಸ್ಟ್ರಕ್ಚರ್. ಓಕೆನಾ? ಈಗ ಈ ಓಝೋನ್ ಮಾಲಿಕ್ಯೂಲ್ಸ್ ಅಲ್ಲಿ pi electrons ಇದೆ, lone pair of electrons ಇದೆ. Due to the presence of pi electron as well as lone pair of electron, there will be a movement of these electron. ಇದೇ ಎಲೆಕ್ಟ್ರಾನ್ಸ್ ಅಲ್ವಾ ಮೂವ್ ಆಗೋದು? ಸಿಗ್ಮಾ ಎಲೆಕ್ಟ್ರಾನ್ಸ್ ಯಾವತ್ತೂ ಮೂವ್ ಆಗಲ್ಲ. ಅಂದರೆ ಸಿಂಗಲ್ ಬಾಂಡಲ್ಲಿರೋ ಎಲೆಕ್ಟ್ರಾನ್ಸು ಮೂವ್ ಆಗಲ್ಲ. ಮೂವ್ ಆಗೋದೇ
pi electrons ಮತ್ತೆ lone pair of electrons. So due to the movement of this lone pair and pi electron, the resonance structure is possible. ಏನಾಗುತ್ತೆ, ಇಲ್ಲಿ one of the lone pair get move towards this bond. ಈ lone pair ಏನಾಗುತ್ತೆ, bond pair ಆಗಿ ಮೂವ್ ಆಗುತ್ತೆ. ನಾನು ಇದನ್ನೇ ತೋರಿಸಿದ್ದೀನಿ. you can show this lone pair also or this lone pair also. ಯಾವುದಾದ್ರೂ ಒಂದು lone pair ಮೂವ್ ಆಗ್ಬೋದು. ಈ ಯಾವುದೇ lone pair ಮೂವ್ ಆದ್ರೂ ಬಾಂಡ್ ಪೇರ್ ಆಗಿ ಕನ್ವರ್ಟ್ ಆಗುತ್ತೆ. ಒನ್ ಆಫ್ ದಿ lone pair is getting converted to bond pair. ಬಾಂಡ್ ಪೇರ್ ಆಗಿ ಮೂವ್ ಆಗ್ತಾ ಇದೆ ಅಂದರೆ ಇಲ್ಲಿ ಬಾಂಡ್ ಆಗಿ ಫಾರ್ಮ್ ಆಗ್ತಾ ಇದೆ. ಇಲ್ಲಿ ಬಾಂಡ್ ಆಗಿ ಫಾರ್ಮ್ ಆಗ್ತಾ ಇದೆ ಅಂದ ತಕ್ಷಣ ಆಕ್ಸಿಜನ್ದು ಆಕ್ಟೇಟ್ ಕಾನ್ಫಿಗರೇಷನು ಸ್ಯಾಟಿಸ್ಫೈ ಆಗಲ್ಲ, ಅದಕ್ಕಿಂತನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದಿ ಆಕ್ಸಿಜನ್ ವೇಲೆನ್ಸಿ ಏನಾಗುತ್ತೆ, ಈ ಪೈ ಬಾಂಡು ಲೋನ್ ಪೇರ್ ಆಗಿ ಕನ್ವರ್ಟ್ ಆಗುತ್ತೆ. ಒನ್ ಆಫ್ ದಿ ಪೈ ಬಾಂಡ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಟು ಲೋನ್ ಪೇರ್ ಆಗಿ ಮೂವ್ ಆಗುತ್ತೆ. ಆಗೇನಾಗುತ್ತೆ, ಸೊ ಆಫ್ಟರ್ ದಿ ಮೂವ್ಮೆಂಟ್ ಆಫ್ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ದಿ ಪೈ ಬಾಂಡ್ ಏನಾಗಿ ಸ್ಟ್ರಕ್ಚರ್ ಫಾರ್ಮ್ ಆಯಿತು, ಒನ್ ಆಫ್ ದಿ ಲೋನ್ ಪೇರು ಬಾಂಡಾಗಿ ಕನ್ವರ್ಟ್ ಆಯಿತು. ಹಾಗೇನೆ ಇಲ್ಲಿದ್ದು ಬಾಂಡಿಂಗ್ ಎಲೆಕ್ಟ್ರಾನು ಲೋನ್ ಪೇರಾಗಿ ಕನ್ವರ್ಟ್ ಆಯಿತು. ಫಸ್ಟು ಈ ಆಕ್ಸಿಜನ್ ಮೇಲೆ 2 ಬಾಂಡ್ ಇತ್ತು, ಈಗೇನಾಯಿತು, ಒಂದು ಬಾಂಡು ಲೋನ್ ಪೇರಾಗಿ ಕನ್ವರ್ಟ್ ಆಯಿತು. ಹಾಗೇನೆ ಈ ಆಕ್ಸಿಜನ್ ಮೇಲೆ ಇನ್ನೂ ಒಂದು ಲೋನ್ ಪೇರ್ ಇತ್ತು, ಆ ಲೋನ್ ಪೇರು ಬಾಂಡಾಗಿ ಕನ್ವರ್ಟ್ ಆಯಿತು. ಬೋತ್ ದಿ ಸ್ಟ್ರಕ್ಚರ್ಸ್ ಆರ್ ಈಕ್ವಿವೆಲೆಂಟ್ ಸ್ಟ್ರಕ್ಚರ್ಸ್ ಏನೇ. ಯಾಕೆ, ಅಗೇನು ಈ ಒನ್ ಆಫ್ ದಿ ಲೋನ್ ಪೇರ್ ಇಲ್ಲಿಗೆ ಮೂವ್ ಆದ ತಕ್ಷಣ ಮತ್ತೆ ಇಲ್ಲಿ ಬಾಂಡ್ ಆಗುತ್ತೆ, ಮತ್ತೆ ಈ ಪೈ ಬಾಂಡು ಲೋನ್ ಪೇರಾಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗಿ ವಾಪಸ್ ನಂಗೆ ಇದೇ ಸಿಗ್ತಾ ಇದೆ. ದೇರ್ ಫೋರ್ ದೀಸ್ 2 ಸ್ಟ್ರಕ್ಚರ್ಸ್ ಆರ್ ಈಕ್ವಿವೆಲೆಂಟ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಸೊ ಹಿಯರ್ ದೇರ್ ಈಸ್ ಅ ಮೂವ್ಮೆಂಟ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಪೈ ಎಲೆಕ್ಟ್ರಾನ್ಸ್ ಥ್ರೂ ಔಟ್ ದಿ ಮಾಲಿಕ್ಯೂಲ್. ಎಲ್ಲ ಆಕ್ಸಿಜನ್ ಆಟಮ್ ಮೇಲೂ ಮೂವ್ ಆಗ್ತಾ ಇದೆ. ಇದನ್ನೇ ನಾನು ರೆಸೊನೆನ್ಸ್ ಹೈಬ್ರಿಡ್ ಅಂತ ತೋರಿಸ್ಬೋದು, ಅಂದರೆ 2 ಸ್ಟ್ರಕ್ಚರ್ನು ಸೇರಿಸಿ ತೋರಿಸ್ಬೋದು. ಹೆಂಗೆ, ಸೊ ದಿಸ್ ವಿಲ್ ಬಿ ಯುವರ್ ರೆಸೊನೆನ್ಸ್ ಹೈಬ್ರಿಡ್. ಈ ಡಾಟೆಡ್ ಲೈನ್ಸ್ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ, ಮೂವ್ಮೆಂಟ್ ಆಫ್ ದಿ ಪೈ ಎಲೆಕ್ಟ್ರಾನ್ಸ್ ಆ್ಯಂಡ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಮೂವ್ಮೆಂಟ್ ಆಫ್ ಪೈ ಎಲೆಕ್ಟ್ರಾನ್ಸು ಮತ್ತು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಮೂವ್ ಆಗೋದನ್ನು ಈ ಡಾಟೆಡ್ ಲೈನು ತೋರಿಸ್ತಾ ಇದೆ. ಸೊ this is how we are going to write the resonance structure. Therefore, these are the 2 resonance structures and the resonance hybrid of that structures. Therefore, the ozone molecule exhibit 2 resonance structure. Now, let us consider another molecule in order to know about this resonance structure. Let us consider an polyatomic ion, that is carbonate ion. First of all, let us consider the Lewis dot structure in order to find out the resonance structures. Let us consider the structure of carbonate ion. ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಹಾಕಿದರೆ ಅದು ಲೂಯಿಸ್ ಡಾಟ್ ಸ್ಟ್ರಕ್ಚರ್ ಆಗುತ್ತೆ. ನಾನು ಬಾಂಡ್ ಬರೆದಿದ್ದೀನಿ. ಸೊ ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಕಾರ್ಬೋನೇಟ್ ಅಯಾನ್. ಆಸ್ ದೆರ್ ಈಸ್ ಅ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಸ್ ವೆಲ್ ಆಸ್ ದಿ ಪೈ ಬಾಂಡ್, ದೇರ್ ವಿಲ್ ಬಿ ಅ ಮೂವ್ಮೆಂಟ್ ಆಫ್ ಲೋನ್ ಪೇರ್ ಆ್ಯಂಡ್ ಪೈ ಬಾಂಡ್. ಒನ್ ಆಫ್ ದಿ ಲೋನ್ ಪೇರ್ ಮೂವ್ ಆಗುತ್ತೆ. ಯಾವುದಾದ್ರೂ ಲೋನ್ ಪೇರ್ ಮೂವ್ ಆಗ್ಬೋದು. ಇಲ್ಲಿ ನಾನು ಯಾವುದನ್ನು ಮೂವ್ ಮಾಡ್ತಾ ಇದ್ದೀನಿ, ಈ ಲೋನ್ ಪೇರ್ನ ಮೂವ್ ಮಾಡ್ತಾ ಇದ್ದೀನಿ. ಐದರ್ ದಿಸ್ ಲೋನ್ ಪೇರ್ ಕ್ಯಾನ್ ಮೂವ್ ಆರ್ ದಿಸ್ ಲೋನ್ ಪೇರ್ ಕ್ಯಾನ್ ಮೂವ್. ಈ ಲೋನ್ ಪೇರು ಬಾಂಡ್ ಪೇರಾಗಿ ಕನ್ವರ್ಟ್ ಆಗ್ತಾ ಇದೆ. ಬಾಂಡ್ ಪೇರಾಗಿ ಕನ್ವರ್ಟ್ ಆಗಿದ ತಕ್ಷಣ ಕಾರ್ಬನ್ ವೇಲೆನ್ಸಿ ಎಷ್ಟಾಗತ್ತೆ ನೋಡಿ, 1 2 3 4 5. ಕಾರ್ಬನ್ದು ವೇಲೆನ್ಸಿ ಇರೋದೆ 4. ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದಿ ಕಾರ್ಬನ್ ವೇಲೆನ್ಸಿ ಏನಾಗುತ್ತೆ, ಒನ್ ಆಫ್ ದಿ ಪೈ ಬಾಂಡ್ ಗೆಟ್ಸ್ ಕನ್ವರ್ಟೆಡ್ ಟು ಲೋನ್ ಪೇರ್. ಸೊ the pi electrons here are getting converted to the lone pair of electrons. Again resonance structure form ಆಗುತ್ತೆ. ಇಲ್ಲಿ ಒನ್ ಆಫ್ ದಿ ಲೋನ್ ಪೇರ್ ಏನಾಯಿತು, ಬಾಂಡ್ ಪೇರ್ ಆಗಿ ಶಿಫ್ಟ್ ಆಯಿತು. ಈಗ ನೋಡಿ, ಈ ಕಾರ್ಬನ್ದು ವೇಲೆನ್ಸಿ ಸ್ಯಾಟಿಸ್ಫೈ ಆಗಿದೆಯಾ, 1 2 3 4 ಸ್ಯಾಟಿಸ್ಫೈ ಆಗಿದೆ, 4 ವೇಲೆನ್ಸಿ. ಇಲ್ಲಿ ಏನಾಗಿತ್ತು, 2 ಬಾಂಡ್ ಇದ್ದಿದ್ದು 1 ಪೈ ಬಾಂಡಲ್ಲಿರೋ ಎಲೆಕ್ಟ್ರಾನ್ಸು ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆಗಿ ಕನ್ವರ್ಟ್ ಆಗಿ ಬಂತು. ದಿಸ್ ಈಸ್ ಒನ್ ಆಫ್ ದಿ ರೆಸೊನೆನ್ಸ್ ಸ್ಟ್ರಕ್ಚರ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಈ ಆಕ್ಸಿಜನ್ ಆಟಮ್ ಹಾಗೇನೆ ಈ ಆಕ್ಸಿಜನ್ ಆಟಮ್ ಮೇಲೂ ಅಷ್ಟೇ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆಗೇನಾಗುತ್ತೆ, ಒನ್ ಆಫ್ ದಿ ಲೋನ್ ಪೇರ್ ಈಸ್ ಬೀಂಗ್ ಕನ್ವರ್ಟೆಡ್ ಟು ದಿ ಪೈ ಎಲೆಕ್ಟ್ರಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಪೈ ಎಲೆಕ್ಟ್ರಾನ್ಸ್ ಆಗಿ ಕನ್ವರ್ಟ್ ಆದ ತಕ್ಷಣನೇ ಕಾರ್ಬನ್ದು ವೇಲೆನ್ಸಿ ಸ್ಯಾಟಿಸ್ಫೈ ಆಗಲ್ಲ. ಆಗ ಮತ್ತೆ ಏನಾಗುತ್ತೆ, ಈ ಪೈ ಬಾಂಡು ಇಲ್ಲಿಗೆ ಮೂವ್ ಆಗುತ್ತೆ. ಅಂದರೆ ಪೈ ಎಲೆಕ್ಟ್ರಾನ್ಸು ಗೆಟಿಂಗ್ ಕನ್ವರ್ಟೆಡ್ ಟು ಲೋನ್ ಪೇರ್. ಸೊ by the movement of the lone pair of electron from this oxygen atom, you can observe the resonance structure obtaining here. ಈ ಕಡೆ ಆಕ್ಸಿಜನ್ ಆಟಮ್ ಇಂದ ಲೋನ್ ಪೇರ್ ಮೂವ್ ಆದರೆ ಇದು ರೆಸೊನೆನ್ಸ್ ಸ್ಟ್ರಕ್ಚರು. ಅದೇ ಈ ಕಡೆ ಆಕ್ಸಿಜನ್ ಆಟಮ್ ಇಂದ ಮೂವ್ ಆದರೆ ಅದು ರೆಸೊನೆನ್ಸ್ ಸ್ಟ್ರಕ್ಚರ್. ದಿಸ್ ವಿಲ್ ಬಿ ಯುವರ್ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ದಿ ಕಾರ್ಬೋನೇಟ್ ಅಯಾನ್. ನೀವು ಎಕ್ಸಾಮಲ್ಲಿ ಕೇಳಿದಾಗ ಐದರ್ ಯು ಮೇ ರೈಟ್ ದಿಸ್ structures or you can write these 2 structure. The carbonate ion exhibit 2 resonance structure. This is about the carbonate ion. Now let us consider another example, that is carbon dioxide.
this will be the structure of carbon dioxide. Bonding electrons na tegedre Lewis dot structure agate. Here also there is a presence of lone pair of electron as well as pi electron. There will be a movement of these electrons in order to give the resonance structure. So let us consider the movement. One of the lone pair enagate move agate. ಒನ್ ಆಫ್ ದಿ ಲೋನ್ ಪೇರ್ ಮೂವ್ ಆದ ತಕ್ಷಣ ಏನಾಗುತ್ತೆ, ಇಲ್ಲಿ ಇನ್ನೊಂದು ಪೈ ಬಾಂಡ್ ಫಾರ್ಮ್ ಆಗುತ್ತೆ. ಅಂದರೆ 1 2 3 4 5 ಕಾರ್ಬನ್ದು ವೇಲೆನ್ಸಿ ಎಷ್ಟಾಗೋಯ್ತು, 5 ಆಗೋಯ್ತು. ಆಗೇನಾಗುತ್ತೆ, ಪೈ ಬಾಂಡಲ್ಲಿರುವಂಥ ಪೈ ಎಲೆಕ್ಟ್ರಾನ್ಸು ಲೋನ್ ಪೇರ್ ಆಗಿ ಕನ್ವರ್ಟ್ ಆಗಿ ಹೋಗುತ್ತೆ. ಸೊ ದಿಸ್ ವಿಲ್ ಲೀಡ್ಸ್ ಟು ದಿ ಫಾರ್ಮೇಷನ್ ಆಫ್ ಅನದರ್ ರೆಸೊನೆನ್ಸ್ ಸ್ಟ್ರಕ್ಚರ್. ಸೊ this will be the resonance structure after the movement of lone pair electron. ಈ lone pair electron pi electrons are convert ಆಯಿತು. In order to satisfy the carbon valency, the pi electrons is getting converted to the lone pair of electrons. ಈಗ ಈ ಥರ ಈ ಆಕ್ಸಿಜನ್ ಆಟಮು ಲೋನ್ ಪೇರು ಕೊಡ್ತಾ ಇದೆ. ಅದೇ ನೀವು ಈ ಆಕ್ಸಿಜನ್ ಆಟಮಿಂದ ಲೋನ್ ಪೇರ್ ಕೊಟ್ಟರೆ ಏನಾಗುತ್ತೆ, ಈ ಆಕ್ಸಿಜನ್ ಆಟಮ್ ಹಿಂಗೆ ಲೋನ್ ಪೇರ್ ಕೊಟ್ಟ ತಕ್ಷಣ ಈ ಪೈ ಬಾಂಡು ಇಲ್ಲಿಗೆ ಮೂವ್ ಆಗುತ್ತೆ. ಆಗೇನು ರೆಸೊನೆನ್ಸ್ ಸ್ಟ್ರಕ್ಚರ್ ಬರುತ್ತೆ, ದಿಸ್ ವಿಲ್ ಬಿ ದಿ ರೆಸೊನೆನ್ಸ್ ಸ್ಟ್ರಕ್ಚರ್. ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ರೈಟ್ ದಿ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ಎ ಪರ್ಟಿಕ್ಯುಲರ್ ಗಿವನ್ ಮಾಲಿಕ್ಯೂಲ್. ದಿಸ್ ಈಸ್ ಅಬೌಟ್ ದಿ ರೆಸೊನೆನ್ಸ್ ಸ್ಟ್ರಕ್ಚರ್ ಆ್ಯಂಡ್ ಹೌ ಟು ರೈಟ್ ದಿ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ಎ ಗಿವನ್ ಮಾಲಿಕ್ಯೂಲ್. ಟಿಲ್ ನೌ we have studied the how to write the Lewis dot structure and how to calculate the formal charge and how to write the resonance structure according to the octet rule. All these things are obeying the octet rule, but there are some limitations of this octet rule. What are those limitations of the octet rule? Now we are going to see the limitations of octet rule. So let us consider the limitations of octet rule. Even though this octet rule can explain the formation of several compounds, there are some limitations of this octet rule. The first limitations is the hydrogen exhibit doublet configuration, right? Hydrogen doublet configuration ತೋರಿಸುತ್ತೆ, ಮತ್ತೆ ಮಿಕ್ಕಿದ್ದೆಲ್ಲ ಯಾವ ಕಾನ್ಫಿಗರೇಷನ್ ತೋರಿಸುತ್ತೆ, octet configuration ತೋರಿಸುತ್ತೆ. Therefore this hydrogen atom exhibits the doublet configuration. This is first limitation of the octet rule. So hydrogen exhibits the doublet configuration, whereas the other atoms exhibit the octet configuration. The next limitation is some of the compounds like BF3, AlCl3 ಅದೆಲ್ಲ ಏನು ಕಾಂಪೌಂಡ್ಸು, ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಕಾಂಪೌಂಡ್ಸ್. ಅಂದರೆ ಆಕ್ಟೇಟ್ ರೂಲ್ ನಾವು ಸ್ಯಾಟಿಸ್ಫೈ ಮಾಡಲ್ಲ. Even though they are not satisfying the octet rule, they are stable compounds. What this octet rule says, ಯಾವುದರಲ್ಲಿ octet configuration ಇರುತ್ತೋ ಅದು stable configuration ಅಂತ ಕರಿತೀವಿ. But some molecules like AlCl3, BF3 ಅದೆಲ್ಲ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇದ್ದುವೆ, octet configuration satisfy ಮಾಡ್ದೇನುವೆ, these will be the stable compounds. So some of the electron deficient compounds like BF3, AlCl3, BeCl2, here the central atom is not satisfying the octet configuration. Central atom ಮೇಲೆ octet electrons ಇಲ್ಲ, even though these are stable configuration. Therefore this is one of the limitation of octet rule. The next limitation is some of the compounds like IF7, SF6, these are the compounds which contains more than 8 electrons in their shell. ಅಂದರೆ 8 electrons ಗಿಂತನೂ ಜಾಸ್ತಿ ಇರುತ್ತೆ. ಯಾವುದ್ರದ್ದು, ಸೆಂಟ್ರಲ್ ಆಟಮ್ದು. even though they are stable compounds. ಹೆಂಗೆ ಇದು ಡಿಫಿಷಿಯೆಂಟ್ ಆಗಿ ಸ್ಟೇಬಲ್ ಆಗಿದೆಯೋ, some of the compounds have more than octet configuration, ಅಂದರೆ expanded octet. Even though they have expanded octet, they are stable compounds. Therefore this will be your third limitation. The third limitation is expanded octet, that is some of the compounds like IF7 and SF6 where the central atom has more than 8 electrons, andre expanded octet ide, even though they are stable. For example, so when you consider the IF7 the structure hingirutte. When you consider this IF7 structure, you can observe iodine is a central atom. You can count the number of electrons: 1 2 3 4 5 6 7 8 9 10 11 12 13 14 electrons ಇದೆ ಸೆಂಟ್ರಲ್ ಆಟಮ್ ಮೇಲೆ. ಎಷ್ಟಿರಬೇಕು? 8 electrons ಇರಬೇಕು. even though these are stable compounds. So these are few limitations of this octet rule.